ಸ್ನೇಹಿತರು ನಮಸ್ಕಾರ. ಕೂರ್ಬಸ್ನ ಈ ಸ್ಪೆಷಲ್ ಕಂಟೆಂಟ್ಗೆ ಸ್ವಾಗತ. ರಾಜ್ಯದಲ್ಲಿ ಗೃಹ ಜ್ಯೋತಿ ನವೀಕರಣ ಪ್ರಕ್ರಿಯೆ ಜೊತೆಗೆ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆ ಎಲ್ಲಾ ಕಡೆ ನಡೀತಾ ಇದೆ. ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಈಗಾಗಲೇ 2 ವಾರ ಕಳೆದು ಬೇರೆ ಬೇರೆ ಕಡೆಗಳಲ್ಲಿ ಆ ಪ್ರಕ್ರಿಯೆಗಳನ್ನ ಸಿಬ್ಬಂದಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಅನೇಕ ಗೊಂದಲಗಳು ಈಗಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಇದೆ, ಗ್ರಾಹಕರಲ್ಲಿ ಇದೆ. ಆ ಗೊಂದಲಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಾನು ಕೊಡಗು ಜಿಲ್ಲಾ ಸೆಸ್ಕ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ರಾಮಚಂದ್ರ ಅವರ ಬಳಿ ಬಂದಿದ್ದೇನೆ. ಅವರ ಮೂಲಕವೇ ನಿಮಗೆ ಉತ್ತರವನ್ನ ಕೊಡಿಸ್ತೇನೆ. ರಾಮಚಂದ್ರ ಅವರು ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಹೇಗಾಗ್ತಿದೆ ಸರ್ ಈ ಪ್ರಕ್ರಿಯೆ ಕೊಡಗು ಜಿಲ್ಲೆಯಲ್ಲಿ? ಅಂದ್ರೆ ಬೇರೆ ಜಿಲ್ಲೆಗಳಿಗೂ ಕೊಡಗು ಜಿಲ್ಲೆಗಳಿಗೂ ಸಾಕಷ್ಟು ಈ ವ್ಯತ್ಯಾಸ ಇರುತ್ತೆ, ಭೌಗೋಳಿಕವಾಗಿ ನಿಮ್ಗೆ ಚಾಲೆಂಜಸ್ ಇರುತ್ತೆ. ಇಲ್ಲಿನ ಪ್ರಕ್ರಿಯೆಗಳು ಹೇಗಾಗ್ತಾ ಇದೆ ಅಂತ? ಪ್ರಕ್ರಿಯೆ ಅಂದರೆ ನಮ್ಮಲ್ಲಿ ಮೊದಲನೇದಾಗಿ ಕೊಡಗು ಮಲೆನಾಡು ಏರಿಯಾ, ತುಂಬ ಮಳೆ ಬರುವಂತಹ ಮತ್ತು ಕಾಡು ಪ್ರದೇಶಗಳು, ಕಾಫಿ ಎಸ್ಟೇಟ್ಗಳು ಎಲ್ಲ ಜಿಯೋಗ್ರಫಿಕಲಿ ನಮಗೆ ತುಂಬ ಕ್ಲಿಷ್ಟಕರವಾದಂತಹ ಪ್ರದೇಶ ಇದು. ಅದರ ಜೊತೆಗೆ ನಮ್ಮಲ್ಲಿ ಸೀಮಿತವಾದಂತಹ ಸಿಬ್ಬಂದಿಗಳು, 30% ಸಿಬ್ಬಂದಿಗಳಿಂದ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಮ್ಮ ರೆಗ್ಯುಲರು ಬ್ರೇಕ್ ಡೌನು, ಮಳೆಗಾಲ ಸ್ಟಾರ್ಟ್ ಆದ ಕಾರಣ ಸ್ವಲ್ಪ ಬ್ರೇಕ್ ಡೌನ್ಗಳು, ಇಂಟ್ರಪ್ಷನ್ಗಳೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ದುದರ ಜೊತೆಗೆ ಈಗ ಹೆಚ್ಚುವರಿಯಾಗಿ ಸರ್ಕಾರದ ಈ ನಿರ್ದೇಶನದಂತೆ ಗೃಹಜ್ಯೋತಿ ಗ್ರಾಹಕರ ಮನೆ ಮನೆಗೆ ಭೇಟಿ ಕೊಟ್ಟು ಅವರ ದಾಖಲೆಗಳ ಹೆಚ್ಚುವರಿ ಪರಿಶೀಲನೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಮಗೆ ಹೆಚ್ಚುವರಿ ಹೊರೆ ಅಂತ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಆದ ಕಾರಣ ನಾವು ಮಾಡಲೇಬೇಕು. ನಮ್ಮ ಸಿಬ್ಬಂದಿಗಳು ಇದಕ್ಕೆ ಸೂಕ್ತವಾದಂತಹ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದು ಯೋಜನೆಯನ್ನು ಪರಿಪೂರ್ಣವಾಗಿ ಒಂದು ಕಾಲಾವಕಾಶ 2 ತಿಂಗಳು ಕೊಟ್ಟಿದ್ದಾರೆ. ಅದರ ಒಳಗಡೆ ನಾವು ಮುಗಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಗ್ರಾಮೀಣ ಪ್ರದೇಶವಾದ ಕಾರಣ ಏನು ನಮಗೆ ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಮಗೆ BSNL ಅಥವಾ ನೆಟ್ವರ್ಕ್ ಸಮಸ್ಯೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಬರ್ತಾ ಇದೆ. ಆದರೂ ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡ್ಕೊಂಡು ಈಗಾಗಲೇ 32% ಸಾಧನೆಯನ್ನು ನಾವು ಮಾಡಿದ್ದೇವೆ. ಸಾರ್ವಜನಿಕರಿಂದಲೂ ಒಳ್ಳೆಯ ಒಂದು ಸಪೋರ್ಟ್ ಸಿಗ್ತಾ ಇದೆ. ಅದರ ಜೊತೆಗೆ ಜನಪ್ರತಿನಿಧಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಮನೆ ಮನೆ ಭೇಟಿ ಕೊಟ್ಟಾಗ ಅವರು ಬರ್ತಾ ಇದ್ದಾರೆ ನಮ್ಮ ಜೊತೆ. ಜನರಿಗೆ ಸರ್ಕಾರದ ಈ ಯೋಜನೆಯ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗೊಂದಲಗಳು ಬರದ ಹಾಗೆ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗಾಗಲೇ ನಾವು ಹಲವಾರು ಪೇಪರ್ ಮುಖೇನ, TV ಮುಖೇನ, ರೇಡಿಯೋ ಮುಖೇನ ಕೆಲವು ಮಾಹಿತಿಗಳನ್ನು ಈಗಾಗಲೇ ಜನರಿಗೆ ತಲುಪುವಂಗೆ ಮಾಡಿದ್ದೇವೆ. ಯಾವುದೇ ರೀತಿಯ ಆತಂಕಗಳಿಲ್ಲದೆ ಚೆನ್ನಾಗಿ ನಡೀತಾ ಇದೆ. 2 ತಿಂಗಳ ಒಳಗಡೆ ನಾವು ಇದನ್ನು ಮುಗಿಸಬೇಕು ಅಂತ ನಮಗೆ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಮನೆ ಮನೆ ಭೇಟಿ ಕೊಟ್ಟಾಗ ಅಗತ್ಯ ದಾಖಲೆಗಳು, ಅದರಲ್ಲಿ ಕರೆಂಟ್ ಬಿಲ್ ಇರ್ಬೋದು, ವೋಟರ್ ID ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಮತ್ತು ಬಾಡಿಗೆದಾರದ್ದು ಬಾಡಿಗೆ ಕ್ರಯ ಚೀಟಿ ಇರ್ಬೋದು, ಇವುಗಳನ್ನೆಲ್ಲ ಸಕಾಲದಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಮನೆ ಮನೆ ಭೇಟಿ ಕೊಟ್ಟಾಗ ತಯಾರು ಮಾಡಿ ಇಟ್ಟರೆ 10 ನಿಮಿಷದಲ್ಲಿ ಆಗುವ ಕೆಲಸ 5 ನಿಮಿಷದಲ್ಲಿ ಆಗುತ್ತೆ. ಅದಕ್ಕಿಂತ ಎಲ್ಲರೂ ಈಗೇನು ಇದರ ಮುಖೇನ ನಾನು ಮನವಿ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ಎಲ್ಲ ಇಷ್ಟು ದಾಖಲೆಗಳನ್ನು ತಮ್ಮಲ್ಲಿ ಅಗತ್ಯವಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಬರ್ಬೋದು. ಆ ಸಂದರ್ಭದಲ್ಲಿ ಅವರ ಜೊತೆ ಸಹಕರಿಸಿ ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ಮಾಡಬೇಕು ಅಂತ ನಾವು ಜೆಸ್ಕಾಂ ಇಲಾಖೆ ಪರವಾಗಿ ಎಲ್ಲ ಜನರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಒಂದು, ಈ ಕೊಡಗು ಜಿಲ್ಲೆಯಲ್ಲಿ ವಿದ್ಯುತ್ ಗ್ರಾಹಕರು ಎಷ್ಟಿದ್ದಾರೆ, ಜೊತೆಗೆ ಈ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತ ಫಲಾನುಭವಿಗಳು ಎಷ್ಟಿದ್ದಾರೆ? ಗೃಹ ಜ್ಯೋತಿ ಫಲಾನುಭವಿಗಳು ಸುಮಾರು 2 ಲಕ್ಷದಷ್ಟು ಇದ್ದಾರೆ. ಅದರಲ್ಲಿ ನಾವು ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಗ್ರಾಹಕರ ಮನೆ ಮನೆಯ ಒಂದು ಸರ್ವೆಯನ್ನು ಮಾಡಲಿಕ್ಕಿಲ್ಲ. ಸರ್ಕಾರದ ನಿರ್ದೇಶನದಂತೆ ಅದನ್ನು ನಾವು ಸೈಡ್ಗೆ ಇಟ್ಟಿದ್ದೀವಿ. ಅವ್ರಿಗೂ 100% ಗೃಹ ಜ್ಯೋತಿಗೆ ಸಂಬಂಧಪಟ್ಟವರೇ. ಅದು ಬಿಟ್ಟು ಹೆಚ್ಚುವರಿ ಸುಮಾರು 1.5 ಲಕ್ಷದಷ್ಟು ಈ ಮನೆ ಗ್ರಾಹಕರು, ಅಂದರೆ LT1 ಗ್ರಾಹಕರು ಇದ್ದಾರೆ. ಅವರದ್ದು ಪ್ರತಿಯೊಬ್ಬರದ್ದು ನಾವೀಗ ಮನೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದೇವೆ. ಎಷ್ಟು ಮನೆಗೆ ಅವರಾಗುತ್ತೆ ದಿನಕ್ಕೆ? ನಮ್ದು ಮನೆಗೆ ಹೋಗ್ತಾ ಇದೀವಲ್ಲ, 25 to 20, 30 ರೀಚ್ ಆಗಿಲ್ಲ, 28 ಮ್ಯಾಕ್ಸಿಮಮ್ ಮಾಡಿದೀವಿ. ಈಗ ಮುಖ್ಯವಾಗಿ ಜನರಿಗೆ ಒಂದು ಅನುಮಾನ ಇರುತ್ತೆ, ಯಾಕಾಗಿ ಮಾಡ್ತಾ ಇದ್ದಾರೆ, ನಮ್ದು ಕ್ಯಾನ್ಸಲ್ ಆಗ್ಬಿಡುತ್ತಾ, ಡಾಕ್ಯುಮೆಂಟ್ ಸರಿ ಇಲ್ಲದಿದ್ರೆ ಏನು ಎತ್ತ ಅನ್ನೋದೊಂದು ಇದಿರುತ್ತೆ. ಏನಾಗುತ್ತೆ?
ಇಲ್ಲ ಏನು ಇಲ್ಲ, ಜಸ್ಟ್ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ. ಸ್ಟಾರ್ಟಿಂಗ್ ಗೃಹಜ್ಯೋತಿ ರಿಜಿಸ್ಟ್ರೇಷನ್ ಮಾಡುವಾಗ ಬರೀ ಆಧಾರ್ ಕಾರ್ಡ್ ಮೇಲೆ ನಾವು ಮಾಡ್ಕೊತಿದ್ದೀವಿ. ಅದರ ಮೇಲೆ ಬೇಸಿಸ್ ಮೇಲೆ ಬೇರೆ ಏನು ಕ್ಯಾನ್ಸಲ್ ಆಗೋ ಇದೇನಿಲ್ಲ, ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ. ಹೌದು. ಈಗ ಒಂದು ಮನೆಯಿಂದ ನೀವು ಒಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರಿ, ಅದನ್ನ ಅಪ್ಡೇಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹೇಗಿರುತ್ತೆ ಅದು? ಸ್ಟಾರ್ಟಿಂಗ್ ಮೊಬೈಲ್ ನಂಬರ್, OTP ಬರುವ ಮೊಬೈಲ್ ನಂಬರ್ ಬೇಕು. ಅದು ಆಧಾರ್ ಲಿಂಕ್ ಆದ್ರೆ ಎರಡು ಒಂದೇ ಮೊಬೈಲ್ ಅಲ್ಲಿ ನಮಗೆ ಡಾಟಾ ಸಿಕ್ಬಿಡುತ್ತೆ, OTP ಸಿಗ್ಬಿಡುತ್ತೆ. ಆಧಾರ್ ಲಿಂಕ್ ಇರುವಂತ ಇದು ಸಿಕ್ಕಿದ್ರೆ ಸಾಕು. ಆಮೇಲೆ ಫಸ್ಟ್ OTP ಬರುತ್ತೆ, ಇದು ಮೊಬೈಲ್ OTP. ಆಮೇಲೆ ಆಧಾರ್ ಕಾರ್ಡ್ OTP ಬರುತ್ತೆ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ತಕ್ಷಣ ಅವ್ರದ್ದು ಇದು OTP ಹೋಗುತ್ತೆ ಅವ್ರ ಮೊಬೈಲ್ ನಂಬರ್ಗೆ, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಅವರ ಇದು ಡಾಟಾ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ವೋಟರ್ ID ಬೇಕು. ಇದು BPL ರೇಷನ್ ಕಾರ್ಡ್ ಕೇಳುತ್ತೆ. APL ಇದ್ರೆ ಏನ್ ತೊಂದ್ರೆ ಇಲ್ಲ. BPL ಕಾರ್ಡ್ ಆದ್ರೆ ನಂಬರ್ ಎಂಟ್ರಿ ಮಾಡಕ್ಕೆ ಇದಿದೆ, ಆಪ್ಷನ್ ಇದೆ. ನಂಬರ್ ಇಲ್ಲಂದ್ರೂ ಓಕೆ, ಸ್ಕಿಪ್ ಮಾಡ್ಕೊಂಡು ನಾವು ಮುಂದುವರಿಸಬಹುದು. ಸಿಬ್ಬಂದಿಯ ನಿಯೋಜನೆ ಯಾವ ರೀತಿ ಮಾಡ್ಕೊಡಿ ನಿಮಗೆ ಈ ಟೀಮ್ ವರ್ಕ್ ಮಾಡೋದು? ಅಂದ್ರೆ ನಮ್ಮಲ್ಲಿ 101 ಮೀಟರ್ ರೀಡರ್ಸ್ ಇದ್ದಾರೆ. ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಔಟ್ಸೋರ್ಸ್ ಅವರು ಅಥವಾ ನಮ್ಮವರಿದ್ದಾರೆ, ಔಟ್ಸೋರ್ಸ್ ಅವರಿದ್ದಾರೆ, ಎಲ್ಲ ಸೇರಿ ಅಷ್ಟಿರೋದಾ? ಸೇರಿ ಅಷ್ಟು. ಅವರಿಗೆ ಒಂದು ಕೋಡ್ ಅಂತ ಕೊಡ್ತೀವಿ ನಮ್ಮಲ್ಲಿ, ಅದು ವೈಟ್ ಲಿಸ್ಟ್ ಅಂತ ಹೇಳ್ತೀವಿ. ಒಂದು ಆ ಸಾಫ್ಟ್ವೇರ್ ಅಲ್ಲಿ ಅವರಿಗೆ ಅಷ್ಟು ಜನರಿಗೆ ಎನೇಬಲ್ ಆಗುತ್ತೆ, ನಮ್ದು ಶೋ ಆಗುತ್ತೆ ನಮ್ಮ 6 ನಂಬರ್ಗಳು. ಅವರನ್ನು ನಾವು ನಿಯೋಜನೆ ಮಾಡ್ತೇವೆ. ಅವ್ರ ಜೊತೆ ನಮ್ಮ ರೆಗ್ಯುಲರ್ ಪವರ್ಮೆಂಟ್ ಇರ್ಬೋದು, ಆಫೀಸಲ್ಲಿ ಕೂತಿರುವಂತಹ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು, ಅವರನ್ನು ಅವ್ರ ಜೊತೆ ನಿಯೋಜನೆ ಮಾಡಿ ಒಬ್ಬೊಬ್ಬರು ಹೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಇಬ್ಬರನ್ನು ಕಲಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಅಲ್ಲಿ ಸ್ವಲ್ಪ ನಮಗೆ ದಾಖಲೆಗಳನ್ನ ಕ್ರೋಢೀಕರಿಸಲು, ಸ್ಕ್ಯಾನ್ ಮಾಡಲು, ಸಪೋರ್ಟ್ ಮಾಡಲೆಲ್ಲ ಅನುಕೂಲ ಆಗುತ್ತೆ. ದಾಖಲೆಗಳು ಮ್ಯಾಂಡೇಟರಿ ಆಗಿ ಬೇಕಾಗಿದೆಯಾ ಅಥವಾ ಎಕ್ಸ್ಕ್ಯೂಸ್ ಏನಾದ್ರು ಇದೆಯಾ ಅದಕ್ಕೆ? ಆಧಾರ್ ಮ್ಯಾಂಡೇಟರಿ, ಕರೆಂಟ್ ಬಿಲ್ ಬೇಕೇ ಬೇಕು ಅದನ್ನ ವೆರಿಫಿಕೇಶನ್ಗೆ. ವೋಟರ್ ID ಮ್ಯಾಂಡೇಟರಿ ಇದೆ. ಯಾವುದು ನಮ್ದು ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಆಪ್ಷನಲ್. ಅದು ಅಂದ್ರೆ ಮ್ಯಾಂಡೇಟರಿನೂ ಅಲ್ಲ, ಇದ್ರೂ ತೊಂದರೆ ಇಲ್ಲ, ಇಲ್ಲಾದ್ರೂ ಅದನ್ನ ಸ್ಕಿಪ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಕೊಟ್ರೆ ಒಳ್ಳೇದು, ಉತ್ತಮ. ಪಾನ್ ಕಾರ್ಡು ಅಷ್ಟೇ ಮ್ಯಾಂಡೇಟರಿ. ಟ್ಯಾಕ್ಸ್ ಪೇಯರ್ ಆಗಿದ್ರೆ ಪಾನ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಇದು ಬಾಡಿಗೆದಾರರು ಬಾಡಿಗೆ ಕ್ರಯ ಚೀಟಿಗಳನ್ನ ಮಾಡ್ಕೊಂಡಿರ್ಬೇಕು, ಅದಂತೂ ಬೇಕೇ ಬೇಕಾಗುತ್ತೆ. APL BPL APL ಇರೋರು ಕೂಡ ಕಾರ್ಡ್ ತೋರಿಸಲ್ಲ, ಆಪ್ಷನ್ ಇದೆ ಅಲ್ಲಿ APL BPL ಅಂತ, ಎರಡನ್ನು ಯಾವ್ದೊಂದು ಕ್ಲಿಕ್ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗುತ್ತೆ. ಇಷ್ಟವರೆಗೆ ಒಂದು 2 ವಾರ ಕಳೆದಿದೆ. ನಿಮ್ಗೆ ಎದುರಾದಂತಹ ಚಾಲೆಂಜಸ್ ಏನು ಸರ್ ಸಿಬ್ಬಂದಿಗೆ? ಚಾಲೆಂಜ್ ಅಂದ್ರೆ ನೆಟ್ವರ್ಕ್ ಇಶ್ಯೂ ಅಷ್ಟೇ. ಎಲ್ಲ ಕಡೆನೂ ನೆಟ್ವರ್ಕ್ ಇಶ್ಯೂ. ಮತ್ತೆ ಎಲ್ಲ ಇಡೀ ಕರ್ನಾಟಕದಾದ್ಯಂತ ನಾವು ಒಂದೇ ಸಾಫ್ಟ್ವೇರ್ ಅಲ್ಲಿ ಮಾಡೋ ಕಾರಣ ಸ್ವಲ್ಪ ನೆಟ್ವರ್ಕ್ ಸರ್ವರ್ ಸ್ಲೋ ಬರುತ್ತೆ. ಒಂದೊಂದು ಟೈಮಲ್ಲಿ ನಮ್ಗೆ ಸರ್ವರ್ ಸಿಗೋದೇ ಇಲ್ಲ. ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಅಲ್ಲಿ 10 ನಿಮಿಷ 15 ನಿಮಿಷ 20 ನಿಮಿಷಕ್ಕಾದ್ರೆ ತಿರ್ಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಅದೊಂದೇ, ಬೇರೆ ಏನಿಲ್ಲ. ಕೊಡಗಲ್ಲಿ ಬೇರೆ ಜನರ ಸಹಕಾರ ಅಂತೂ 100% ಸಿಗ್ತಾ ಇದೆ. ನಮ್ಗೆ ಸಹಕಾರ ಅಂದ್ರೆ ನೆಟ್ವರ್ಕ್ ಮಾತ್ರ ಒಂದು ಇಶ್ಯೂ. ಯಾಕಂದ್ರೆ ಕರೆಂಟ್ ಹೋದ್ರೆ BSNL ಟವರ್ಗಳೆಲ್ಲ ಸ್ವಲ್ಪ ಇಶ್ಯೂ ಆಗುತ್ತೆ ಸ್ವಲ್ಪ ಟೈಮಲ್ಲಿ, ಗ್ಯಾಪ್ ಅಲ್ಲಿ. ಮತ್ತೆ ಅವತ್ತು ಜನರೇಟ್ ಅದೆಲ್ಲ ಆನ್ ಆಗುತ್ತೆ. ಸ್ಮಾಲ್ ಗ್ಯಾಪ್ ಅಲ್ಲಿ ಏನಾದ್ರು ನಾವು ಪ್ರೋಸೆಸ್ ಮಾಡ್ತಾ ಇದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದನ್ನ ಸ್ವಲ್ಪ ಮಾಡ್ಬೇಕಾಗುತ್ತೆ. ಅಲ್ಲಿ ಟೈಮ್ ಸ್ವಲ್ಪ ನಮ್ಗೆ ಹೆಚ್ಚುವರೆಗೆ. ಎಲ್ಲವೂ ನಿಮ್ದು BSNL ನೆಟ್ವರ್ಕ್ ಇರೋದಾ? BSNL ಅಲ್ಲ, ಗ್ರಾಹಕರ ನೆಟ್ವರ್ಕ್ ಯಾವ್ದಿರುತ್ತೆ ಅದು ಡಿಪೆಂಡ್ ಆಗುತ್ತೆ. OTP ಬರ್ಬೇಕಲ್ಲ, 2 OTP ಬರ್ಬೇಕು. ತಿರ್ಗಾ ನಮ್ಮವ್ರ ಹತ್ರ ಮ್ಯಾಕ್ಸಿಮಮ್ BSNL ಇರುತ್ತೆ. ನಾವು ಸಪೋರ್ಟಿಂಗ್ ನಮ್ಮವ್ರು ಏರ್ಟೆಲ್, ಜಿಯೋ ಎಲ್ಲ ಹಾಕೊಂಡಿರ್ತಾರೆ, ಅದ್ರ ಥ್ರೂ ನಾವು ಮಾಡ್ತಾ ಇದೀವಿ. ಅಂತೂ ಒಳ್ಳೆ ಸಹಕಾರ ಇದೆ. ಬೆಳಿಗ್ಗೆ ಕೆಲವು ಸಂದರ್ಭದಲ್ಲಿ ನಮ್ಮವರು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ, 6 ಗಂಟೆ 7 ಗಂಟೆಗೂ ಸ್ಟಾರ್ಟ್ ಮಾಡ್ತಾರೆ. ಸರ್ವರ್ ಜೊತೆಗಿರ್ಲಿ ಅಂತ. ಸರ್ವರ್ ಅಲ್ಲ, ಗ್ರಾಹಕರು ಮನೇಲಿ ಇದ್ದಾಗ ನಾವು ಹೋದ್ರೆ ಅದು ಕೂಡ ಕೆಲಸಕ್ಕೆ ಹೋಗೋರು ಸಪೋರ್ಟ್ ಆಗುತ್ತೆ. ಮತ್ತೆ ಎಲ್ಲ 10 ಗಂಟೆ ನಂತರ 9 ಗಂಟೆ ತನಕ ಮನೆ ಬಿಟ್ಟು ಹೋಗೋರು, ಕೆಲಸಕ್ಕೆ ಹೋಗೋರಿದ್ದಾಗ ಕಷ್ಟ ಆಗುತ್ತೆ. ಮತ್ತೆ ಈವ್ನಿಂಗ್ ವಾಪಸ್ ನಾವು 6 ಗಂಟೆ 7 ಗಂಟೆ 8 ಗಂಟೆ ತನಕ ಮಾಡಿದ್ದು ಇದೆ. ಕೆಲವು ಕಾಲೋನಿಗಳಲ್ಲಿ, ಗ್ರೂಪ್ ಹೌಸ್ಗಳಲ್ಲೆಲ್ಲ ಮೊದಲೇ ಹೇಳಿರ್ತೀವಿ ನಾವು ಇಂಥ ದಿವಸ ಬರ್ತೀವಿ ಅಂತ. ಅವಾಗ ನಮ್ಗೆ ಅವ್ರು 8 ಗಂಟೆ ತನಕ ಇದ್ದು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಕೊಡಗಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ಲಿಕ್ಕೆ ಕಷ್ಟ ಆಗ್ತಿತ್ತು. 32% ಪ್ರಗತಿ ಆಗಿದೆ. ಪ್ರತಿದಿನ 2,000 3,000, ಈಗ ನಾವು ದಿವಸಕ್ಕೆ 5,000 ಮನೆಗೆ ಹೋಗಿ ಕೆಪಾಸಿಟಿ ಬಂದಿದೆ, ಈಗ ಮಾಡ್ತಾ ಇದ್ದೀವಿ. ಹಾಗೆ ನೀವು ಮನೆಗೆ ಹೋಗಿ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಒಂದು ಪ್ಲೇಸ್ ಕರ್ಸಿ ಮಾಡುವಂತ ಅವಕಾಶ ಇದೆಯಾ ಸಿಬ್ಬಂದಿಗೆ? ಹೋಗ್ಬೇಕಂತ, ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಇರೋ ಕಾರಣಕ್ಕಾಗಿ ಕೆಲವು ಕಡೆ ಸರ್ಕಾರದ ಡೈರೆಕ್ಷನ್ ಇರೋದು ಪ್ರತಿ ಮನೆಗೆ ಹೋಗಿ ಅಲ್ಲಿ ಜಿಯೋ ಕೋಆರ್ಡಿನೇಷನ್ ಅದು ಅಪ್ಲೋಡ್ ಆಗುತ್ತೆ. ಜಿಯೋ ಕೋಆರ್ಡಿನೇಷನ್ ತಗೊಳುತ್ತೆ, ಪ್ರತಿ ಮನೆಗೂ ಹೋಗ್ಬೇಕಂತಲೇ ಇರುತ್ತೆ. ಈಗ ಸ್ವಂತ ಮನೆಯವರು ಓಕೆ, ಡಾಕ್ಯುಮೆಂಟ್ಸ್ ಕೊಟ್ಟರೆ ಆಗುತ್ತೆ.
ಈಗ ನಾನು ಬಾಡಿಗೆ ಮನೇಲಿ ಇದ್ದೇನೆ, ನಾ ಈಗಿನ ಮುಂಚೆ ಬೇರೆ ಮನೆಯಲ್ಲಿ ಇದ್ದೆ, ಈಗ ಒಂದು ಬೇರೆ ಕಡೆಗೆ ಬಾಡಿಗೆ ಮನೆ ಬಂದಿದ್ದೇನೆ, ನಾನು ಯಾವ ರೀತಿ ದಾಖಲೆಗಳನ್ನು ಕೊಡ್ಬೇಕಾಗುತ್ತೆ? ನಿಮ್ದು ವೈಯಕ್ತಿಕ ದಾಖಲೆಗಳು, ಆಧಾರ್, ಅದರ ಜೊತೆಗೆ ಬೇರೆ ಅಡಿಷನಲ್ ಅದ್ರ ಜೊತೆ ಮೇನ್ ಬಾಡಿಗೆದಾರರು ಬಾಡಿಗೆ ಅಗ್ರಿಮೆಂಟ್, ಅಗ್ರಿಮೆಂಟ್. ಅದು ನಿಮ್ಗೆ ಆ ಮನೇಲಿ ಇದ್ರಿ ಅನ್ನೋದಕ್ಕೆ ಒಂದು ದಾಖಲೆ. ಅದು ಬಿಟ್ರೆ ಬೇರೆಲ್ಲ ನಿಮ್ಮ ವೈಯಕ್ತಿಕ ದಾಖಲೆನೇ ಬೇಕಾಗುತ್ತೆ. ಮನೆ ಆರೋ ನಂಬರ್ ಮಾತ್ರ ನಿಮ್ಮ ಓನರ್ ಇರುತ್ತೆ, ಬಾಡಿಗೆ ಜೊತೆ ಕರಾರ್ ಪತ್ರ ಇರುತ್ತೆ. ಮಿಕ್ಕಿದೆಲ್ಲ ನಿಮ್ಮ ವೈಯಕ್ತಿಕ, ಪಾನ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ಆಧಾರ್ ಇರ್ಬೋದು, ಅದು ನಿಮ್ಮ ವೈಯಕ್ತಿಕ. ರೆಂಟಲ್ ಅಗ್ರಿಮೆಂಟ್ ಅಂತೂ ಬೇಕೇ ಬೇಕು. ಅಗ್ರಿಮೆಂಟ್ ಈಗ ಮೊದಲಿದ್ದವರು ಅಗ್ರಿಮೆಂಟ್ ಅದನ್ನ ಡಿಸ್ಕನೆಕ್ಟ್ ಮಾಡೋದೇ ಹೋಗಿದ್ರೆ ಇಲ್ಲಿ ಆಪ್ಷನ್ ಇದೆಯಾ? ಅದು ಬಾಡಿಗೆದಾರ ನಿಮ್ಗೆ ಕೊಡೋ ಮುಂಚೆನೆ ಆಲೋಚನೆ ಮಾಡಬೇಕು. ಅವರು ನಿಮ್ಗೆ ಫ್ರೆಶ್ ಜನ ಬಂದ ಕೂಡಲೇ ಅಗ್ರಿಮೆಂಟ್ ರಿನ್ಯೂವಲ್ ಮಾಡಿಕೊಡ್ಲೇಬೇಕು. ಇಲ್ಲಾಂದ್ರೆ ನೀವು ಬಾಡಿಗೆಗೆ ಕೂತ್ಕೊಳ್ಳೋ ಮುಂಚೆ ನಾವು ಕೇಳಬೇಕಾಗುತ್ತೆ, ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಡಿ. ಯಾಕಂದ್ರೆ ಇನ್ ಕೇಸ್ ಏನೇ ನಮ್ದು ಕರೆಂಟ್ ಮಾತ್ರ ಅಲ್ಲ ಸಮಸ್ಯೆ, ಗ್ಯಾಸ್ ಅದೆಲ್ಲ ಇರುತ್ತೆ. ಪ್ರತಿಯೊಂದಕ್ಕೂ ಎಲ್ಲಿ ಕೂತಿದ್ದೀವಿ ಅದರ ದಾಖಲೆ ಕೊಡಿ ಅಂತ ಕೇಳೋದಲ್ವಾ. ಅದಕ್ಕೆ ಅದು ನಾವು ಪ್ರಿಕಾಷನರಿ ಯಾರು ಬಾಡಿಗೆ ಮನೆಗೆ ಹೋಗ್ತೀವಿ, ನಾವು ನಮ್ಗೆ ಪೂರಕವಾದಂತ ದಾಖಲೆಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಈಗ ನಿಮ್ಮವರು ಸರ್ವೆಗೆ ಬಂದ್ರು, ನಾನು ಆ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ, ಎಲ್ಲೋ ಬೇರೆ ಹೊರಗಡೆ ಹೋಗ್ಬೇಕಂತ ಪರಿಸ್ಥಿತಿ ಇತ್ತು, ಆ ಸಂದರ್ಭದಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ನಂತರದಲ್ಲಿ ನನಗೆ ಅದನ್ನ ಹೊಸದಾಗಿ ಅಪ್ಡೇಟ್ ಮಾಡ್ಕೊಳಕ್ಕೆ ಅವಕಾಶ ಯಾವ ರೀತಿ? ಅವಕಾಶ ಇದೆ. ಇನ್ನೊಂದ್ಸರಿ ನೀವು ಕರೆದ್ರೆ ನಾವು ಇನ್ನೊಂದ್ಸರಿ ಬರ್ತೀವಿ. ನೀವು ಫೋನ್ ಮಾಡಿ ಹೇಳ್ಬೋದು, ನಮ್ದು ಆಗ್ಲಿಲ್ಲ, ನಾವು ವಾಪಸ್ ನಾನು ಇರ್ಲಿಲ್ಲ ಈ ಸಂದರ್ಭದಲ್ಲಿ, ವಾಪಸ್ ನಿಮ್ಮ ಮನೆಗೆ ಬರ್ಬೇಕು ಅಂತಂದ್ರೆ ನಾವು ಖಂಡಿತ ಬರ್ತೀವಿ. ನಾವು ಅಥವಾ ನಾವೇ ಬಂದು ಆಫೀಸಿಗೆ ಬಂದು ಇಂಟಿಮೇಟ್ ಮಾಡ್ಬೋದು. ತಿರ್ಗಾ ನಿಮ್ಮ ಮನೆಗೆ ಬಂದು ನಾವು ಮಾಡ್ಬೇಕಾಗುತ್ತೆ. ಅಲ್ಲೇ ಬಂದು ಮಾಡ್ಬೇಕಂತ? ಓಕೆ ಓಕೆ. ಮನೆ ಸರ್ವೆ ಅಂತ ಹೇಳಿದ್ರೆ ಅಲ್ಲೇ ಬಂದು ಮಾಡ್ಬೇಕು. ನಿಮ್ಮ ಕೋಆರ್ಡಿನೇಷನ್ ನಮ್ಗೆ ಇಂಪಾರ್ಟೆಂಟ್. ಅಲ್ಲ, ನಾನು ಡಾಕ್ಯುಮೆಂಟ್ಸ್ ತಂದು ನಿಮ್ಮ ಆಫೀಸಲ್ಲಿ ಮಾಡಿಸ್ಕೊಳ್ತೀನಿ ಅಂತಂದ್ರೆ ಮಾಡಲ್ಲ, ನಾವು ಮಾಡಿಸಲ್ಲ. ವಾಪಸ್ ನಿಮ್ಮ ಮನೆಗೆ ಬಂದು ಮಾಡ್ತೀವಿ. ನೀವು ಇಂಟಿಮೇಟ್ ಮಾಡಿದ್ರೆ ಆಯ್ತು. ಈ ಕೊಡಗಿನಲ್ಲಿ ಅನೇಕ ಹಾಡಿಗಳಿದ್ದಾವೆ, ಗಿರಿಜನ ಹಾಡಿಗಳು. ಅಲ್ಲೆಲ್ಲ ನಿಮಗೆ ಜನ ಸಿಗ್ತಾ ಇದಾರೆ ಹೋದಂತ ಸಂದರ್ಭದಲ್ಲಿ? ಇಲ್ಲ, ಅದು ಕಷ್ಟ. ಅದಕ್ಕೆ ನಾವು ಬೆಳಿಗ್ಗೆ ಮತ್ತೆ ಈವ್ನಿಂಗ್ ಹೋಗ್ತಾ ಇರೋದು. ಅದಕ್ಕೆ ಗ್ರೂಪ್ ಹೌಸ್ ಇದ್ದಲ್ಲಿ, ಹಾಡಿ ಮನೆಗಳಿದ್ದಲ್ಲೆಲ್ಲ ಬೆಳಗಿನ ಜಾವ ಮತ್ತೆ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಅವಾಗ ಸ್ವಲ್ಪ ಅಟ್ಲೀಸ್ಟ್ ಒಂದು 30 to 40% ಜನ ಸಿಗ್ತಾರೆ. ಸಿಗದವರಿಗೆ ನಾವು ಇಂಟಿಮೇಟ್ ಮಾಡಿ ಬರ್ತೀವಿ, ಪಕ್ಕದ ಮನೆಗೆ ಬಂದಾಗ ಫೋನ್ ಮಾಡಿ ಬರ್ತೀವಿ ನಾವು ಅಂತ. ಈಗ ನಿಮಗೆ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರಲ್ಲ, ಆ ಟೈಮ್ ಒಳಗೆ ನಿಮಗೆ ಕೊಡಗು ಜಿಲ್ಲೆ ಕಂಪ್ಲೀಟ್ 100% ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ. 100% ನಮ್ಮ ಸಿಬ್ಬಂದಿಗಳು, ನಿಯೋಜಿತ ಅಧಿಕಾರಿಗಳು ಅದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಒಂದು ಭರವಸೆನೂ ಇದೆ. ಇನ್ ಕೇಸ್ ನಮ್ಗೆ ತೀರಾ ಇನ್ನೇನು ಆಗಸ್ಟ್ ತಿಂಗಳಲ್ಲಿ ಏನಾದರೂ ಮಳೆ ಪ್ರಮಾಣ ಜಾಸ್ತಿಯಾಗಿ ನಮ್ಗೆ ತೀರಾ ಓಡಾಡಕ್ಕೆ ಆಗ್ಲಿಲ್ಲ, ಎಲ್ಲ ಸಿಬ್ಬಂದಿಗಳು ಮೇಂಟೆನೆನ್ಸ್ಗೆ ಹೋಗ್ಬೇಕು ಅಂತ ಸಂದರ್ಭ ಬಂದ್ರೆ ನಾವು ಹೈಯರ್ ಎಂಡ್ಗೆ ಅದನ್ನ ಸಬ್ಮಿಟ್ ಮಾಡಿ ಹೆಚ್ಚುವರಿ ಎಷ್ಟು ದಿನ ಬೇಕು ಅಂತ ಆದ್ರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂತ ಸಂದರ್ಭ ಬರದಾಗಿ ನಾವು ನೋಡ್ಕೊತೀವಿ. ಈ ತಿಂಗಳಲ್ಲೇ ಮ್ಯಾಕ್ಸಿಮಮ್ ಮಾಡ್ಬೇಕಂತ ಇದ್ದೀವಿ. ಇನ್ನು ಉಳಿದಂತಹ ದಿವಸಗಳಲ್ಲಿ ಉಳಿದ್ರೆ ನೆಕ್ಸ್ಟ್ ಮಂತ್ಗೂ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಡೇಸ್ ಕಂಟಿನ್ಯೂ ಮಾಡ್ತೀರಾ ಅಥವಾ ವೀಕ್ ಆಫ್ ಎಲ್ಲ ಇರುತ್ತೆ ನಿಮ್ಮಲ್ಲಿ? ಸಂಡೇ ತನಕ ಮಾಡ್ತೀವಿ, ಬರ್ತಿದ್ದಾರೆ ಎವ್ರಿ ಸಂಡೇ. ಮೊನ್ನೆ ಲಾಸ್ಟ್ ಸಂಡೇನು ಮಾಡಿದ್ವಿ, 3,000 ಅಷ್ಟು ಮನೆ ಸಂಡೇನು ಕವರ್ ಮಾಡಿದ್ವಿ. ವಿಶ್ರಾಂತಿ ಅಂತ ಇಲ್ಲ. ಇನ್ನೊಂದು, ಈ ಮೀಟರ್ ಬೇರೆಯವ್ರದ್ದು ಹೆಸರಿರುತ್ತೆ ಅಥವಾ ಯಾರೋ ಅವ್ರು ತೀರ್ಕೊಂಡಿರ್ತಾರೆ ಅವ್ರ ಹೆಸರಿರುವವರು, ಅಂತ ಸಂದರ್ಭದಲ್ಲಿ ಯಾವ ರೀತಿ ಅದೇನೋ ಇಶ್ಯೂ ಆಗುತ್ತಾ ಇದರಲ್ಲಿ? ಇದೆ, ಅಂಥ ಕೇಸ್ಗಳು ಬಂದಿದ್ದಾವೆ. ತಂದೆ ತೀರ್ಕೊಂಡಾಗ ಅಲ್ಲಿ ಮಕ್ಳು ಯಾರು ಇರ್ತಾರೆ, ಆರೋ ನಂಬರ್ ತಂದೆ ಹೆಸರಲ್ಲಿ ಇದ್ರು, ಅಲ್ಲಿ ಯಾರು ಟೆನೆಂಟ್ ಇದ್ದಾರೆ, ಓನರ್ ಇದ್ದಾರೆ, ಓನರ್ ಅಂತಲೇ ಟ್ರೀಟ್ ಮಾಡಿ ಅವರ ಮಕ್ಕಳ ಹೆಸರಿಗೆ ಮಾಡ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ನಾವು ಯಾವುದು ನಮ್ಮ ರೇಷನ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ತೀವಲ್ಲ, ಅದರಲ್ಲಿ ಸಂತತಿ ನಕ್ಷೆಗಳು ಏನಾದ್ರು ಇದ್ರೆ ಅದನ್ನ ನೆಕ್ಸ್ಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಅದು ನೋಡ್ತಾರೆ. ಹೈಯರ್ ಎಂಡ್ ಅಲ್ಲಿ ನೋಡ್ತಾರೆ, ಚೆಕ್ ಮಾಡ್ತಾರೆ, ಅವರಿಗೆ ಸಂಬಂಧಪಟ್ಟವರು ಇದಾರ ಇಲ್ವ ಅಂತ ಅಲ್ಲಿ ವೆರಿಫೈ ಆಗುತ್ತೆ. ನಾವು ಏನಿದೆ ನಮ್ಗೆ ಲಭ್ಯ ದಾಖಲೆಗಳು ಏನಿದ್ದಾವೆ ಆನ್ ದಿ ಸ್ಪಾಟ್ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ವೆರಿಫಿಕೇಶನ್ ಇನ್ನೂ ನಡೀತದೆ. ಡೆತ್ ಸರ್ಟಿಫಿಕೇಟ್ ಅಂತ ಏನೋ ಬೇಕಾಗುತ್ತೆ ನಿಮ್ಗೆ? ಅಂಥದ್ದೇನು ಅದರಲ್ಲಿ ಕೇಳಲಿಲ್ಲ, ಅದನ್ನ ನಾವು ತಗೋತಾನೂ ಇಲ್ಲ. ದೊಡ್ಡ ಮನೆಗಳು ಒಂದಷ್ಟು ಮನೆಗೆ ಬಾಡಿಗೆ ಕೊಟ್ಟಿರ್ತಾರೆ, ಓನರ್ದು ಒಬ್ಬರದೇ ಹೆಸರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್, ಮೀಟರ್ ಬೋರ್ಡ್ಗಳು ಇರ್ತವೆ, ಅಂಥದ್ದೇನಾದ್ರು ಇಲ್ಲಿ ಮ್ಯಾಟರ್ ಆಗುತ್ತಾ? ಅಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅದಕ್ಕೆ ಅಷ್ಟೇ. ಅಗ್ರಿಮೆಂಟ್ ಮಾತ್ರ 10 ಮನೆ ಇದ್ರು 10 ಮನೆಗೂ 10 ಜನರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ಬೇಕು ಅವನು. ಆವಾಗ ವೆರಿಫಿಕೇಶನ್ ಟೈಮ್ ಅಲ್ಲಿ ಅದು ಬಾಡಿಗೆ ಮನೆಗಳಂತ ಗೊತ್ತಾಗುತ್ತೆ, ಅಲ್ಲಿ ಅವರು ಪಾಸ್ ಮಾಡ್ತಾರೆ. ಈ ಸಲ ನಿಮಗೆ ಕೊಡಗಿನ ಪ್ರಕೃತಿ ಕೂಡ ಕೈ ಹಿಡಿದಿದೆ ಅನ್ಸುತ್ತೆ. ಇಲ್ಲಾಂದ್ರೆ ಕಳೆದ ವರ್ಷ ಆದ್ರೆ ಹಿಂದಿನ ವರ್ಷ ಎಲ್ಲ ಈ ಸಮಯದಲ್ಲಿ ಜೋರು ಮಾಡಿ ನಿಮ್ಗೆ ಚಾಲೆಂಜಸ್ ಬೇರೆ ರೀತಿಯಾಗಿರ್ತಿತ್ತು, ತೊಡಗಿಸಿಕೊಳ್ಳುವಿಕೆ ಬೇರೆ ಕಡೆ ಇರ್ತಿತ್ತು. ಅದರಲ್ಲೂ ನಮ್ಗೆ ಮೇಂಟೆನೆನ್ಸ್ಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನ ಬೇರೆ ಜಿಲ್ಲೆಗಳಿಂದಲೂ ಕೊಟ್ಟಿದ್ದಾರೆ, ಈ ವರ್ಷನೂ ಕೊಡ್ತಾ ಇದ್ದಾರೆ, ಈ ವರ್ಷನೂ ಕೊಟ್ಟಿದ್ದಾರೆ. ಅದು ನಮ್ಗೆ ಸ್ವಲ್ಪ ಈ ಲೈಟ್ ಫಾಲ್ಟ್ ಎಲ್ಲ ಆದಾಗ ಅದಕ್ಕೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಇದ್ರ ಆಚೆಗೆ ಸರ್, ಈ ಬಾರಿ ಎಷ್ಟು ಪೋಲ್ಗಳು ನಿಮ್ಗೆ ಡ್ಯಾಮೇಜ್ ಆಯ್ತು? ಈ ಮಳೆಗಾಲದ ಇಶ್ಯೂನಲ್ಲಿ ಡ್ಯಾಮೇಜಸ್ ಎಷ್ಟಾಗಿದೆ? ನಮ್ಗೆ ಈ ವರ್ಷದಲ್ಲಿ, ಈ ಆರ್ಥಿಕ ವರ್ಷದಲ್ಲಿ ಸುಮಾರು 1,700 ಕಂಬಗಳು ಈಗಾಗಲೇ ಕೊಡಗಿನಾದ್ಯಂತ ಮುರಿದೋಗಿದೆ. ಅದನ್ನೆಲ್ಲ ಆಲ್ಮೋಸ್ಟ್ ರಿಪ್ಲೇಸ್ ಮಾಡಿದ್ದೀವಿ. ಅತಿ ಶೀಘ್ರವಾಗಿ 24 hours ಒಳಗಡೆ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಇದ್ವಿ. ನಮ್ಮಲ್ಲಿ
ಕಾಂಟ್ರಾಕ್ಟರ್ಸ್ ಸಿಬ್ಬಂದಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ. ಕಂಬಗಳು ಅದಕ್ಕೆ ಬೇಕಾದಂತಹ ಐಟಮ್ಸ್ ಎಲ್ಲ ನಾವು ಈಗಾಗಲೇ ನಮ್ಮಲ್ಲಿ ಇದ್ದಾವೆ, ಸಮಸ್ಯೆ ಇಲ್ಲ. ಟ್ರಾನ್ಸ್ಫಾರ್ಮರ್ಸ್ ಟ್ರಾನ್ಸ್ಫಾರ್ಮರ್ಸ್ ಬೇಕಾದಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಓಕೆ. ಕೊನೆಯದಾಗಿ ಈ ಗೃಹ ಜ್ಯೋತಿ ಸರ್ವೆಗೆ ಸಂಬಂಧಪಟ್ಟಂತೆ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಜನರ ಹತ್ರ? ಜನರ ಹತ್ರ ಅದೇ, ನಮ್ಮವರು ಬಂದಾಗ ಏನು ದಾಖಲೆಗಳನ್ನ ನಾನೀಗ ಹೇಳಿದ್ದೀನಿ, ವೋಟರ್ ID, ಕರೆಂಟ್ ಬಿಲ್ಲು, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಪ್ಲಸ್ ಬಾಡಿಗೆದಾರರು ಬಾಡಿಗೆ ಕರಾರು. ಸಕಾಲದಲ್ಲಿ ನಮ್ಮ ಸಿಬ್ಬಂದಿಗಳು ಬರಲಿ ಬಾರದಿರಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಎನಿ ಟೈಮ್ ನಮ್ಮವ್ರು ಬಂದಾಗ ಅದನ್ನು ತೋರಿಸ್ಬಿಟ್ಟು ಕೊಟ್ಟು ಆದಷ್ಟು ಬೇಗ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಇಲಾಖೆ ಜೊತೆ ಕೈ ಜೋಡಿಸಿಕೊಂಡು ಅತಿ ಶೀಘ್ರದಲ್ಲಿ ಅವರು ಕೊಟ್ಟ ಟೈಮಿಗಿಂತ ಒಂದು 10 ದಿವಸ ಮುಂಚೆನೇ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುವಾಗ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಜನರ ಹತ್ರ, ಜನಪ್ರತಿನಿಧಿಗಳ ಹತ್ರ ಹಾಗೂ ಸಾರ್ವಜನಿಕರ ಹತ್ರ ನಮ್ದೊಂದು ಮನವಿ. ಮುಗಿಸೋದಕ್ಕಿಂತ ಮುಂಚೆ ಒಂದು ಸರ್, ಈ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ನೆಟ್ವರ್ಕ್ ಸರಿ ಸ್ಪೀಡ್ ಇದ್ದು, ಸರ್ವರ್ ಸ್ಪೀಡ್ ಇದ್ದು, ಈ ಪ್ರೋಸೆಸ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೆ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್? 10 ನಿಮಿಷ ಸಾಕಾಗುತ್ತೆ. 10 ನಿಮಿಷ. ಸರ್ವರ್ ಇಶ್ಯೂ ಆದ್ರೆ ಮಾತ್ರ ನಿಮಗೆ ಆದರೆ ಸಮಸ್ಯೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅನೇಕ ವಿಚಾರಗಳನ್ನ ಮಾತಾಡಿದ್ವಿ, ಧನ್ಯವಾದ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದು ನಿಮ್ಮಲ್ಲೂ ಕೂಡ ಈ ಪ್ರಶ್ನೆಗಳು ಇದ್ದಿರ್ಬೋದು, ಅದಕ್ಕಾಗಿ ಉತ್ತರ ಕೊಡಬೇಕು. ಅನೇಕ ಮಂದಿ ನಮಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳ್ತಾ ಇದ್ದೀರಿ, ಈ ರೀತಿಯ ಈ ವಿಚಾರವಾಗಿ ಒಂದು ಕಂಟೆಂಟ್ ಮಾಡಿ ಒಂದು ಕ್ಲಾರಿಟಿಯನ್ನ ಕೊಡಿಸುವಂತ ಪ್ರಯತ್ನ ಮಾಡಿ ಅಂತ. ಆ ಪ್ರಯತ್ನವನ್ನ ನಾನು ಮಾಡಿದ್ದೇನೆ, ನಿಮಗೂ ಕೂಡ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದೆ ಅನ್ಕೊಳ್ತೇನೆ. ಇದ್ರ ಆಚೆಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ನಿಟ್ಟಿನಲ್ಲೂ ಕೂಡ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಈ ಕಂಟೆಂಟ್ ನೋಡಿದಕ್ಕಾಗಿ. ಮುಂದೆ ಮತ್ತೊಂದು ಕಂಟೆಂಟ್ ಜೊತೆಗೆ ಬರ್ತೇನೆ. ಎಲ್ಲರೂ ಕ್ಷಮವಾಗಿರಿ. ಥ್ಯಾಂಕ್ ಯು.